ಮಹಾಗಣಪತಿ ಅನ್ನುವಂಥ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆಯಲ್ಲಿ ಇವತ್ತು ಕೂಡಿಸ್ತಾ ಇದ್ದೀವಿ ಒಂದು ವೇಳೆ. ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯತೀತರು ಸಾಪರಿಗೆ ಹುಟ್ಟದಂಗ ಮಾಡುವಂತ ಸಾಪರಿಗಾಗಿ ಈ ಸರ್ಕಾರಿಗೆ ತಿಳ್ಕೊಂಡಂತ ನಾವು ಕೆಲವು ನಾಲಾಯಕ ರಾಜಕಾರಣಿ ಇಂಥ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೊಗೆದು ಯಾವ ರೀತಿ ಇವತ್ತು ನೋಡ್ಲಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲುಟ್ಟಿ ಮಾಡೋದು, ಬರೇ ಲುಟ್ಟಿ, ಕೆಲಸ ಇಲ್ಲ. ಬರೇ ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರ. ಇವ್ರ ಗ್ಯಾರಂಟಿ ಇವ್ರ ಗ್ಯಾರಂಟಿ ಮುಗಿತದೆ, ಭಾಳ ದಿವಸ ಹೋಗೋದಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತಿಳ್ಕೊಂಡಿದ್ದೀವಿ. ಸಾಬರಿಗೆ ಕಾಂಟ್ರಾಕ್ಟು, ಸಾಬರಿಗೆ ಮೀಸಲಾತಿ, ಸಾಬರ ಕಾಲನಿಗಳ ಅಭಿವೃದ್ಧಿ. ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಅಂದರೆ ಶಾಂತಿ ದೂತ. ಸಿದ್ದರಾಮಣ್ಣ ನಮ್ಮ ನಿನ್ನೆ ಮದ್ದೂರದಲ್ಲಿ ಕಲ್ಲು ಒಗದಾರ ಯಾರು? ಸಿದ್ದರಾಮಣ್ಣ. ಈದ್ ಮಿಲಾದಲ್ಲಿ ಪಾಕಿಸ್ತಾನ ಜೆಂಡಾ ಹಾರಿಸೋರು ಯಾವ ತಾಯಿಗಣ್ಣ ನನ್ನ ಮಕ್ಕಳು? ಸಿದ್ದರಾಮಣ್ಣ. ಪಾಕಿಸ್ತಾನ ಧ್ವಜ ಹಾರಿಸಿದ ಹಲ್ಕಟ್ ನನ್ನ ಮಕ್ಕಳು ಯಾರು? ಸಿದ್ದರಾಮಣ್ಣ. ಸಿದ್ದರಾಮಣ್ಣ ಒಬ್ಬರೇ ಒಬ್ಬ ಹಿಂದೂ, ಒಬ್ಬರೇ ಒಬ್ಬ ಹಿಂದೂ ಈ ದೇಶದಲ್ಲಿ ಈದ್ ಮಿಲಾದ್ ಮುಸ್ಲಿಮರ ಪವಿತ್ರ ಒಂದು ಹಬ್ಬದಲ್ಲಿ ಒಬ್ಬ ಹಿಂದೂ ಕಲ್ಲು ಎಲ್ಲಾದ್ರೂ ಈ ದೇಶದಲ್ಲಿ ಒಗದಾನ ಬಂದಿದೆ ಅಂದ್ರೆ ನೀವು ಕಲ್ಲು ಹಾಕೋದಿಲ್ಲಕತ್ತಿರೋ ಹಲ್ಕಟ್ ನನ್ನ ಮಕ್ಕಳೇ ಆಯ್ತು. ಪಾಕಿಸ್ತಾನಕ್ಕೆ ಹುಟ್ಟಿದ್ರ ಪಾಕಿಸ್ತಾನಕ್ಕೆ ಹೋಗ್ರಿ. इस देश में रहना होगा, वंदे मातरम कहना होगा. ಭಾರತದಲ್ಲಿ ನೀವು ಇರಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅನ್ಬೇಕು.